Hello guys, welcome to Physics by SP channel. Today I am going to deliver some important formula on integration and differentiation. Okay, integration and differentiation are both interconnected formulas. Okay, if you know the differentiation, you can easily derive it integration formula. If you know the integration formula, you can derive easily differentiation formula. Okay, ನೋಡಿ ಎಷ್ಟು ಈಸಿಯಾಗಿ ನಾವು ಫಾರ್ಮುಲಾಸ್ ರಿಮೆಂಬರ್ ಮಾಡ್ಕೋಬಹುದು ಅಂತ ನೋಡೋಣ ಅಂತ ಹೇಳ್ಕೊಡ್ತೀನಿ. ಓಕೆ, ಇವಾಗ ಯಾವ ತರ ಮಾಡ್ಕೋಬಹುದು, ಎಷ್ಟು ಸಿಂಪಲ್ ಆಗಿ. ಓಕೆ, ನಾನು ಆಲ್ರೆಡಿ ಹೇಳಿದ್ದೀನಿ, ಇನ್ ಮ್ಯಾಥಮೆಟಿಕ್ಸ್ ಇಫ್ ಯು ನೋ ದ ಫಾರ್ಮುಲಾ, ಕಾನ್ಸೆಪ್ಟ್ ಅಂಡ್ ಮೆಥಡ್, you will be rocking mathematics. Okay, you are the rock star in mathematics if you know the formula, concept and method. Very simple way you can learn mathematics. Okay, don't feel mathematics is very difficult subject. Mathematics is one of the easiest and very beautiful subject. Okay, mathematics. See, first today I am going to discuss some formulas on differentiation and integration. Okay, ನೋಡಿ ಫಾರ್ಮುಲಾಸ್ ಯಾವ ತರ ರಿಮೆಂಬರ್ ಮಾಡ್ಕೋಬೇಕು. ಫಸ್ಟ್ ನೋಡಿ ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್. ಓಕೆ ಫಸ್ಟ್ ದಿಸ್ ಇಸ್ ಅವರ್ ಡಿಫರೆನ್ಸಿಯೇಷನ್ ಫಾರ್ಮುಲಾ. ಓಕೆ, ಒಂದ್ ಕಡೆ ನೋಟ್ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಂಟಿಗ್ರೇಷನ್ ಫಾರ್ಮುಲಾ. ಇಂಟಿಗ್ರೇಷನ್ ಫಾರ್ಮುಲಾ. ಓಕೆ ನೋಡಿ, ಫಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಅಥವಾ ಒನ್, ಯಾವ್ದೋ ಒಂದು ಸಿಂಪಲ್ ಎತ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಒನ್. ಓಕೆ, ಏನ್ ಬರುತ್ತೆ ಆನ್ಸರ್ ನಮ್ಗೆ? ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಆಲ್ವೇಸ್ ಎಲ್ರಿಗೂ ಗೊತ್ತಿದೆ. ಏನ್ ಬರುತ್ತೆ ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್? ಏನ್ ಬರುತ್ತೆ? 0. ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಆಫ್, ಓಕೆ ಒನ್ ಏನ್ ಬರುತ್ತೆ ನಮ್ಗೆ? ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಅಥವಾ ಒನ್ ಡಿ ಎಕ್ಸ್ ಏನ್ ಬರುತ್ತೆ ನಮ್ಗೆ? ಏನ್ ಬರುತ್ತೆ ನೋಡಿ? ಎಕ್ಸ್ ಪ್ಲಸ್ ಸಿ. ಅರ್ಥ ಆಗಿದೆ ಅಂದ್ಕೊಂಡಿದ್ದೆ. ಓಕೆ, ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನ್ ಬರುತ್ತೆ ನಮ್ಗೆ? ಫಸ್ಟ್ ಫಾರ್ಮುಲಾ. ಸೆಕೆಂಡ್ ಡಿಫ್ರೆನ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಗೆ ಏನ್ ಬರುತ್ತೆ ಫಾರ್ಮುಲಾ? ಓಕೆ ನೋಡಿ, ಎಕ್ಸ್ ಗೆ ಏನ್ ಬರುತ್ತೆ? 1 ಬರುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು? 1. ಓಕೆ ನೋಡಿ, ಫಾರ್ಮುಲಾ ಏನ್ ಬರುತ್ತೆ ನಮ್ಗೆ? ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1. ನೋಡಿ, ಇಲ್ಲಿ ಎನ್ ಜಾಗದಾಗ ಏನಿದ್ರೆ 1 ಇದೆ ಅಂತ ತಿಳ್ಕೊಬೇಕು. ಓಕೆ ನೋಡಿ, ಇಲ್ಲಿ 1 ಇದೆ ಅಂದ್ರೆ ನೋಡಿ 1 ಎಕ್ಸ್ ಟು ದಿ ಪವರ್ ಆಫ್ 1 ಮೈನಸ್ 1. 1 ಮೈನಸ್ 1 ಎಕ್ಸ್ ಟು ದಿ ಪವರ್ ಆಫ್ 0. ಎಷ್ಟಾಗುತ್ತೆ ನಮಗೆ? ಎಕ್ಸ್ ಟು ದಿ ಪವರ್ 0 ಅಂದ್ರೆ ಏನು? 1 ತಾನೆ ಆನ್ಸರ್. ನೋಡಿ, ಈ ತರ ಬರುತ್ತೆ ಆನ್ಸರ್. ಓಕೆ, ಈ ತರ ರಿಮೆಂಬರ್ ಮಾಡ್ಕೋಬೇಕು ನೀವು. ಯಾವ ತರ ಕೆಲ ನೋಡಿ, ಇದಕ್ಕೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಗೆ ಎಷ್ಟು ಬರುತ್ತೆ ನೋಡಿ? 1. ಅದನ್ನ ನೀವು ಇದೇ ಎಕ್ಸ್ ನ ಇದನ್ನೇ 1 ಈ ಕಡೆ ತಗೊಳ್ಳಿ. ನೋಡಿ, ಇಂಟರ್ಚೇಂಜ್ ಮಾಡಿ ಇದನ್ನ 1. ನೋಡಿ, ಇಲ್ಲಿ ಇದೆಯಾ? 1 ಡಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ ಡಿ ಎಕ್ಸ್ ಏನ್ ಬರುತ್ತೆ? ಸಾರಿ, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಎಕ್ಸ್ ಪ್ಲಸ್ ಸಿ. ಓಕೆ, ಮೇಲಿದೆ ನೋಡಿ. ನಿಮ್ಗೆ ಏನಾದ್ರು ಇಲ್ಲಿ ಬಂದಿರೋ ಆನ್ಸರ್ ನ ಇಲ್ಲಿ ಇಟ್ಬಿಟ್ಟು ನೀವು ಇಂಟಿಗ್ರೇಷನ್ ಮಾಡಿ ನಮ್ಗೆ ಏನ್ ಬರುತ್ತೆ? ಡಿಫ್ರೆನ್ಸಿಯೇಷನ್ ಹಾಕಿರೋ ಬರುತ್ತೆ ತಾನೆ. ನೋಡಿ, ಈ ತರ ರಿವರ್ಸ್ ನೀವು ನೋಡ್ಕೋಬೇಕು. ನೆಕ್ಸ್ಟ್ ಟೈಮ್ ಫಾರ್ಮುಲಾ ಇದೆ ಡಿ ಬೈ ಡಿ ಎಕ್ಸ್ ಆಫ್ ಕಾನ್ಸ್ಟೆಂಟ್ ಐತಲ್ವಾ? ನೆಕ್ಸ್ಟ್ ಸೆಕೆಂಡ್ ಥರ್ಡ್ ಒನ್ ಡಿ ಬೈ ಡಿ ಎಕ್ಸ್ ಆಫ್ ಎ ಎಕ್ಸ್ ಇಸ್ ಈಕ್ವಲ್ ಟೈಮ್ ಬರುತ್ತೆ ನಮಗೆ. ನೋಡಿ, ಎ ಕಾನ್ಸ್ಟೆಂಟ್ ಟೇಕ್ ಔಟ್ ಸೈಡ್. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ನಮಗೆ ಎಕ್ಸ್ ಅಂದ್ರೆ ಏನು? 1 ತಾನೆ. ಇಲ್ಲಿ ಕಾನ್ಸ್ಟೆಂಟ್ ಇದೆ ಎ ಇಂಟು 1, ಎ ಮತ್ತು ಎ 1. ಅದೇ ತಗೊಳ್ಳಿ, ಎ ತಗೊಳ್ಳಿ ಈ ಕಡೆ. ಓಕೆ, ಎ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟೈಮ್ ಬರುತ್ತೆ. ನೋಡಿ, ಇದು ಕಾನ್ಸ್ಟೆಂಟ್ ಅಲ್ವಾ, ಆ ಕಡೆ ಬರ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ ಆಫ್ ಡಿ ಎಕ್ಸ್ ಸಾರಿ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಏನ್ ಬರುತ್ತೆ? ಎಕ್ಸ್ ಪ್ಲಸ್ ಸಿ. ನೋಡಿ, ಸೇಮ್ ಬಂತ? ಇಲ್ಲಿ ಬಂತು. ಸಿಮ್ನ ನೋಡಿ, ಇಲ್ಲಿ ಎ ಬರುತ್ತೆ, ಇದನ್ನ ಬರ್ಕೊಳ್ಳಿ. ಇಲ್ಲಿ ಎಕ್ಸ್ ಪ್ಲಸ್ ಉಲ್ಟಾ ಮಾಡ್ಕೊಳ್ಳೋದು ಅಷ್ಟೇ. ಎರಡು ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್. ನೋಡಿ, ಡಿಫ್ರೆನ್ಸಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್. ಇದೊಂದು ಮಾತ್ರ ಬೇರೆ ತರ ಬರುತ್ತೆ ನೋಡಿ. ಫಾರ್ಮುಲಾ ಬರೀ ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ ಫಾರ್ಮುಲಾ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಂಟು ಡಿ ಎಕ್ಸ್ ಏನ್ ಬರುತ್ತೆ ನಮಗೆ? ನೋಡಿ, ಇಲ್ಲಿ ಪಕ್ಕದಲ್ಲಿ ಬರುತ್ತೆ ಎನ್, ಇಲ್ಲೇ ಯಾವ ಕಡೆ ಬರುತ್ತೆ ನೋಡಿ. ಎಕ್ಸ್ ಟು ದಿ ಪವರ್ ಇಲ್ಲಿ ಮೈನಸ್ ಆಗಿದೆ, ಇಲ್ಲೇನಾಗುತ್ತೆ? ಆಡ್ ಆಗುತ್ತೆ. ಓಕೆ, ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ ಎನ್ ಪ್ಲಸ್ 1 ಪ್ಲಸ್ ಸಿ. ಓಕೆ, ಅರ್ಥ ಆಗಿದೆ ಅನ್ಕೊಂಡು. ಓಕೆ, ಇನ್ ಡಿಫ್ರೆನ್ಸಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್.
ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಏನ್ ಬರುತ್ತೆ ನಮ್ಗೆ, ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಅರ್ಥ ಆಗಿದೆ ಅನ್ಕೊಂಡಿದ್ದೆ. ಓಕೆ, ನೆಕ್ಸ್ಟ್ ಇದೇ ಸೈನ್ ಎಕ್ಸ್ ತಗೊಳ್ಳಿ ನೋಡಿ, ಸೈನ್ ಎಕ್ಸ್ ಇಂಟು ಡಿ ಎಕ್ಸ್, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಏನ್ ಬರುತ್ತೆ, ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ. ನೋಡಿ ಎಲ್ಲಿ ಇಂಟಿಗ್ರೇಷನ್ ನೋಡಿ, ಕಾಸ್ ಬರ್ಲಿ, ಕಾಟ್ ಬರ್ಲಿ, ಕೊಸಿಕೆಂಟ್ ಬರ್ಲಿ, ಎಲ್ಲಿ ಸಿ ಟರ್ಮ್ ಬರುತ್ತೆ ಅಲ್ಲೆಲ್ಲ ಮೈನಸ್ ಬರುತ್ತೆ. ಚೆಕ್ ಮಾಡ್ಬೇಕಾದ್ರೆ ನೀವು ಫಾರ್ಮುಲಾ ಬರೀತೀನಿ ಚೆಕ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ನೋಡಿ ಇಂಟಿಗ್ರೇಷನ್ ಆದ್ಮೇಲೆ ಬರುತ್ತೆ, ಇಲ್ಲಿ ಮೈನಸ್ ಬಂದಿದ್ಯಾ, ಇಂಟಿಗ್ರೇಷನ್ ಅಲ್ಲಿ ಹೇಳ್ತಾ ಇರೋದು. ಓಕೆ, ಇಂಟಿಗ್ರೇಷನ್ ಅಲ್ಲಿ ಓಕೆ ನೋಡಿ ಅಲ್ಲೆಲ್ಲ ಸಿ ಸಿ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಮೈನಸ್ ಬರುತ್ತೆ. ಅರ್ಥ ಆಯ್ತಾ ನೋಡಿ, ಇಲ್ಲೂ ಅಷ್ಟೇ ಡಿ ಬೈ ಡಿ ಎಕ್ಸ್ ಇದೆ ಸೈನ್ ಅಲ್ವಾ. ನೆಕ್ಸ್ಟ್ ನೋಡಿ ಇನ್ನೊಂದು ಫಾರ್ಮುಲಾ. ಓಕೆ, ಒನ್ ಮೋರ್ ಫಾರ್ಮುಲಾ. ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್, ಫಿಫ್ತ್ ಅಲ್ಲ ಸಿಕ್ಸ್ ಅಲ್ಲ, ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್. ನಮ್ಗೆ ಏನ್ ಬರುತ್ತೆ ಸೈನ್ ಎಕ್ಸ್ಗೆ, ಕಾಸ್ ಎಕ್ಸ್ ಬರುತ್ತೆ ಡಿಫ್ರೆನ್ಸಿಯೇಷನ್ ಅಲ್ಲಿ. ಓಕೆ, ಇಂಟಿಗ್ರೇಷನ್ ಅಲ್ಲಿ ಏನ್ ಬರುತ್ತೆ ನೋಡೋಣ. ಓಕೆ, ಇಂಟಿಗ್ರೇಷನ್ ಅಲ್ವಾ, ಇಂಟಿಗ್ರೇಷನ್. ಓಕೆ ನೋಡಿ, ಡಿ ಬೈ ಡಿ ಇದು ತಗೊಳ್ಳಿ, ಬಂದಿರೋ ಆನ್ಸರ್. ಓಕೆ, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಏನ್ ಬರುತ್ತೆ ನಮಗೆ ನೋಡಿ, ಇಲ್ಲಿ ಇರೋದು ಆನ್ಸರ್. ನೀವೇನ್ ಡಿಫ್ರೆನ್ಸ್ ಇತ್ತು ಅದೇ ಬರುತ್ತೆ, ಪ್ಲಸ್ ಸಿ ಒಂದು. ಓಕೆ, ಅರ್ಥ ಆಯ್ತಾ. ನೆಕ್ಸ್ಟ್ ಸೆವೆಂತ್ ಫಾರ್ಮುಲಾ, ಡಿ ಬೈ ಡಿ ಎಕ್ಸ್ ಆಫ್ ಏನ್ ತಗೊಂಡ ಫಾರ್ಮುಲಾ. ನೆಕ್ಸ್ಟ್ ಟ್ಯಾನ್ ಎಕ್ಸ್. ಓಕೆ, ಟ್ಯಾನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮಾಡಿ ಟ್ಯಾನ್ ಎಕ್ಸ್ ಏನ್ ಬರುತ್ತೆ ನಮಗೆ, ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಸಿಕೆಂಡ್ ಸ್ಕ್ವೇರ್ ಎಕ್ಸ್. ಇದೇ ಸಿಕೆಂಡ್ ಸ್ಕ್ವೇರ್ ಎಕ್ಸ್ ತೊಳಿ, ಸಿಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಇಂಟಿಗ್ರೇಷನ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ, ಸೇಮ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ನೋಡಿ ಯಾವ ತರ ರಿಮೆಂಬರ್ ಮಾಡಿ ಅರ್ಥ ಆಯ್ತಾ. ನೋಡಿ ಇಲ್ಲಿ ಇರೋದು ಇಂಟಿಗ್ರೇಷನ್ ಆನ್ಸರ್ ಬರುತ್ತೆ. ಇಂಟಿಗ್ರೇಷನ್ ನೋಡಿ ಇಲ್ಲಿ ಡಿಫ್ರೆನ್ಸಿಯೇಷನ್ ಆನ್ಸರ್ ಬಂದಿರೋದೇನು, ಡಿ ಬೈ ಡಿ ಎಫ್ ಟ್ಯಾನ್ ಎಕ್ಸ್ ಮಾಡಿ ನಮ್ಗೆ ಇಷ್ಟು ಬರುತ್ತೆ ಸಿಕೆಂಡ್ ಸ್ಕ್ವೇರ್. ಅದನ್ನೇ ತಗೊಂಡಾಗ ನಾವು ಮತ್ತೆ ಇಂಟಿಗ್ರೇಷನ್ ಮಾಡಿ ಸೇಮ್ ಬರುತ್ತೆ ನಮಗೆ. ಅರ್ಥ ಆಯ್ತಾ. ನೆಕ್ಸ್ಟ್ ಏತ್ ಒನ್, ನೆಕ್ಸ್ಟ್ ಸಿಕೆಂಟ್ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ ಸಿಕೆಂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನ್ ಬರುತ್ತೆ, ಸಿಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ನೆಕ್ಸ್ಟ್ ಇದನ್ನೇ ಬರ್ಕೊಳ್ಳಿ, ಸಿಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಏನ್ ಬರುತ್ತೆ ನಮಗೆ, ಸಿಕೆಂಟ್ ಎಕ್ಸ್ ಪ್ಲಸ್ ಸಿ. ಅರ್ಥ ಆಯ್ತಾ. ಇಲ್ಲದು ಹಿಂಗೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಕಾಟ್ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ ಕಾಟ್ ಎಕ್ಸ್. ನಾನು ಹೇಳಿದೆ ಕಾಟ್ ಎಕ್ಸ್ ಬಂತು ಅಂದ್ರೆ ನೆಕ್ಸ್ಟ್ ಟೈಮ್ ಮೈನಸ್ ಕೊಸಿಕೆಂಟ್ ಎಕ್ಸ್. ಅರ್ಥ ಆಯ್ತಾ. ಮೈನಸ್ ಕೊಸಿಕೆಂಟ್ ಎಕ್ಸ್ ಬಂದಾಗ ನೆಕ್ಸ್ಟ್ ನೋಡಿ ಕೊಸೆಕ್ಸ್ ಅಥವಾ ಕೊಸಿಕೆಂಟ್ ಎಕ್ಸ್. ಓಕೆ, ಕೊಸೆಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ ನಮಗೆ ಹೇಳಿ, ಸಿ ಬಂತು ಇಂಟಿಗ್ರೇಷನ್ ಏನ್ ಬರುತ್ತೆ, ಮೈನಸ್ ಕಾಟ್ ಎಕ್ಸ್ ಪ್ಲಸ್ ಸಿ. ಅರ್ಥ ಆಯ್ತಾ, ಮೈನಸ್ ಕಾಟ್ ಎಕ್ಸ್ ಪ್ಲಸ್ ಸಿ. ಸಾರಿ, ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಅಲ್ವಾ, ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್, ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ನಮ್ಗೆ ಏನ್ ಬರುತ್ತೆ, ಮೈನಸ್ ಕಾಟ್ ಎಕ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಕೊಸಿಕೆಂಟ್ ಎಕ್ಸ್. ಓಕೆ, ನೆಕ್ಸ್ಟ್ ಲ್ಯಾನ್ ಎಕ್ಸ್ ತಗೊಳ್ಳಿ 10th. ಓಕೆ, ಡಿ ಬೈ ಡಿ ಎಕ್ಸ್ ಆಫ್ 1 by x ಏನ್ ಬರುತ್ತೆ, ಡಿ ಬೈ ಡಿ ಎಕ್ಸ್ ಆಫ್ 1 by x ನಮ್ಗೆ ಡಿ ಬೈ ಡಿ ಎಕ್ಸ್ ಆಫ್ 1 by x ಮೈನಸ್ 1 by x ಸ್ಕ್ವೇರ್ ಬರುತ್ತೆ. ಅರ್ಥ ಆಯ್ತಾ. ನೆಕ್ಸ್ಟ್ ನೋಡಿ ಇದನ್ನು ರಬ್ ಮಾಡ್ತೀನಿ. ನೆಕ್ಸ್ಟ್ 10th ಒನ್, ಡಿ ಬೈ ಡಿ ಎಕ್ಸ್ ಆಫ್ ಲ್ಯಾನ್ ಎಕ್ಸ್ ಏನ್ ಬರುತ್ತೆ ಡಿಫ್ರೆನ್ಸಿಯೇಷನ್ 1 by x. ಇದನ್ನ ಇಂಟಿಗ್ರೇಷನ್ ಮಾಡಿ 1 by x ಇಂಟು ಡಿ ಎಕ್ಸ್ ನಮ್ಗೆ ಏನ್ ಬರುತ್ತೆ, ಲ್ಯಾನ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಅರ್ಥ ಆಯ್ತಾ. ನೆಕ್ಸ್ಟ್ ಫಾರ್ಮುಲಾ ತಗೊಳ್ಳಿ, ಡಿ ಬೈ ಡಿ ಎಕ್ಸ್ ಆಫ್ ಎ ಟು ದಿ ಪವರ್ ಆಫ್ ಎಕ್ಸ್ ಏನ್ ಬರುತ್ತೆ ನಮ್ಗೆ, ಎ ಟು ದಿ ಪವರ್ ಆಫ್ ಎಕ್ಸ್ ಫಾರ್ಮುಲಾ ಲ್ಯಾನ್ ಎ ಇಂಟು ಎ ಟು ದಿ ಪವರ್ ಆಫ್ ಎಕ್ಸ್ ಬರುತ್ತೆ. ಇದನ್ನೇ ತಗೊಂಡು ಆ ಕಡೆ ಬರ್ಕೊಂಡಾಗ ಏನ್ ಬರುತ್ತೆ ನಮ್ಗೆ, ಎ ಎಕ್ಸ್ ಓಕೆ ಇಂಟು ಲ್ಯಾನ್ ಎಕ್ಸ್ ಅಲ್ವಾ, ಲ್ಯಾನ್ ಏನ್ ಬರುತ್ತೆ ನಮ್ಗೆ ಫಾರ್ಮುಲಾ ಬರೆದಾಗ ಡಿ ಎಕ್ಸ್ ಓಕೆ ಎ ಎಕ್ಸ್ ಡಿವೈಡ್ ಬೈ
ಲ್ಯಾನ್ ಓಕೆ ಡಿ ಎಕ್ಸ್ ಮಾಡಿದನು ಓಕೆ ಏನ್ ಬರುತ್ತೆ ನಮಗೆ ಲ್ಯಾನ್ 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 ಓಕೆ ಲ್ಯಾನ್ ಎ ಓಕೆ ಲ್ಯಾನ್ ಎ ಬರುತ್ತೆ. ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಏನ್ ಬರುತ್ತೆ ಡಿಫ್ರೆನ್ಸಿಯೇಷನ್ ಮಾಡಿ 2 ರೂಟ್ ಎಕ್ಸ್ ಬರುತ್ತೆ ಓಕೆ 2 ರೂಟ್ ಎಕ್ಸ್. ನೆಕ್ಸ್ಟ್ ಡಿ ಬೈ ಇದೇನು 2 ರೂಟ್ ಎಕ್ಸ್ ಬಂತು ಅಂದ್ರೆ ನೋಡಿ ಇದನ್ನ ಇದೆಯಲ್ಲ ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಹೆಂಗ್ ಬರ್ಕೊಳ್ಳಿ ಎಕ್ಸ್ ಟು ದಿ ಪವರ್ ಆಫ್ 1/2 ಅಂತ ಬರೀಬೋದಾ? ಎಕ್ಸ್ ಟು ದಿ ಪವರ್ ಆಫ್ 1/2 ಅಂತ ಬರ್ದಾಗ ನಮ್ಗೆ ಏನ್ ಬರ್ತದೆ ಫಾರ್ಮುಲಾ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಎನ್ ಎಕ್ಸ್ ಟು ದಿ ಪವರ್ ಆಫ್ ಏನ್ ಬರ್ತದೆ ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಎನ್ ಜಗದೇನಿದೆ 1/2 ಇದೆಯಾ ಓಕೆ. ನೋಡಿ ಎಕ್ಸ್ ಟು ದಿ ಪವರ್ ಆಫ್ ಎನ್ ಅಂದ್ರೆ 1/2 ಮೈನಸ್ 1 ಓಕೆ 1/2 ಇದೇನಾಗುತ್ತೆ 1 ಮೈನಸ್ 2 ಡಿವೈಡ್ ಬೈ 2 ಆಗುತ್ತಾ 1/2 ಎಕ್ಸ್ ಟು ದಿ ಪವರ್ ಆಫ್ ಏನಾಗ್ತಿದೆ ಮೈನಸ್ 1/2 ಆಗುತ್ತೆ. ಮೈನಸ್ 1/2 ಕೆಳಗಡೆ ಹೋದ್ರೆ ಪ್ಲಸ್ 1/2 ಅಂದ್ರೆ ರೂಟ್ ಅಂತ ಬರುತ್ತೆ ನೋಡಿ ಇದೇ ಬರುತ್ತೆ ನಮ್ಗೆ ಫೈನಲ್. ಅರ್ಥ ಆಯ್ತು ಹೆಂಗ್ ಬಂತು ಅಂತ. ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ಎಕ್ಸ್ ಇಸ್ ಈಕ್ವಲ್ ಏನ್ ಬರುತ್ತೆ ನಮಗೆ ಇ ಪವರ್ ಎಕ್ಸ್ ಬರುತ್ತೆ. ಅದೇ ಇಂಟಿಗ್ರೇಷನ್ ಅಂತ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಏನ್ ಬರುತ್ತೆ ಸೇಮ್ ಬರುತ್ತೆ ಪ್ಲಸ್ ಸಿ. ಅರ್ಥ ಆಯ್ತಾ? ನೆಕ್ಸ್ಟ್ ಓಕೆ ಇದು ಅರ್ಥ ಆಯ್ತು. ನೆಕ್ಸ್ಟ್ ಓಕೆ ರಬ್ ಮಾಡ್ತೀನಿ. ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ 1/x ಏನ್ ಬರುತ್ತೆ ನಮ್ಗೆ ನೋಡಿ ಇವಾಗ 1/x ಅಲ್ವಾ, ನಾನು ಆನ್ಸರ್ ಬರ್ಬಿಡ್ತೀನಿ 1/x² ಬರುತ್ತೆ. ಹೆಂಗ್ ಬಂತು ಸರ್ ನೋಡಿ ಇದನ್ನ ತಗೊಳ್ಳಿ ಫಸ್ಟ್ ಡಿ ಬೈ ಡಿ ಎಕ್ಸ್ ಎಕ್ಸ್ ಜಾಗದಲ್ಲಿ ಇದನ್ನ ಎಕ್ಸ್ ಮೇಲ್ ತಗೊಂಡ್ರೆ -1 ಆಯ್ತಾ. -1 ಅಂದಾಗ ನೋಡಿ ಇದು ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ n-1 ಫಾರ್ಮುಲಾ ನೋಡಿ ಎನ್ ಜಾಗದಲ್ಲಿ -1 ಇದೆ ಎಕ್ಸ್ -1 ಏನಾಯ್ತು -1 ಇದೇನಾಯ್ತು -1 ಏನಾಯ್ತು ನಮಗೆ ಮೈನಸ್ ಎಕ್ಸ್ ಟು ದಿ ಪವರ್ ಆಫ್ -2 ಕೆಳಗಡೆ ತಗೊಂಡ -1/x² ಆಯ್ತು. ಅರ್ಥ ಆಯ್ತು ಹೆಂಗ್ ಬಂತು ಅಂತ? ಇದು ಗೊತ್ತಿರೋ ನಿಮ್ಗೆ ಮನಸ್ಸಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕು ಓಕೆ. ನೆಕ್ಸ್ಟ್ ಓಕೆ ನೆಕ್ಸ್ಟ್ ಫಾರ್ಮುಲಾ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಏನ್ ಬರುತ್ತೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ 1/√1 - x². ಇದನ್ನ ಇಂಟಿಗ್ರೇಷನ್ ಮಾಡಿದ್ರೆ 1/√1 - x² ಇಂಟು ಡಿ ಎಕ್ಸ್ ಏನ್ ಬರುತ್ತೆ ನಮಗೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ. ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಏನ್ ಬರುತ್ತೆ ನಮಗೆ 1/1 + x². ಇದನ್ನೇ ಇಂಟಿಗ್ರೇಷನ್ ಮಾಡಿದ್ರೆ 1/1 + x² ನಮ್ಗೆ ಏನ್ ಬರುತ್ತೆ tan inverse x plus c. Next d by dx of cot inverse x ಏನ್ ಬರುತ್ತೆ ನಮಗೆ ಏನ್ ಬರುತ್ತೆ d by dx of cot inverse x -1/√1 - x². ಅರ್ಥ ಆಯ್ತಾ? ಸಾರಿ 1 + x² ರೂಟ್ ಬರಲ್ಲ 1 + x². ಓಕೆ ಇದಕ್ಕೆ ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಏನ್ ಬರುತ್ತೆ ನಮಗೆ -1 ಡಿವೈಡ್ ಬೈ ಎಕ್ಸ್ ಇಂಟು ರೂಟ್ ಆಫ್ x² -1. ಇದು ಡಿಫ್ರೆನ್ಸಿಯೇಷನ್ ಫಾರ್ಮುಲಾ ಓಕೆ. ಐ ಹೋಪ್ ಯು ಅಂಡರ್ಸ್ಟುಡ್ ಎವ್ರಿವನ್. ನೆಕ್ಸ್ಟ್ ನೋಡಿ ಓಕೆ ನೆಕ್ಸ್ಟ್ ಫಾರ್ಮುಲಾ ಸೈನ್ ಇನ್ವರ್ಸ್ ಎಕ್ಸ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಓಕೆ. ನೆಕ್ಸ್ಟ್ ಯಾವುದು ನಮಗೆ ಕಾಸ್ ಇನ್ವರ್ಸ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಏನ್ ಬರುತ್ತೆ ನಮಗೆ -1 ಡಿವೈಡ್ ಬೈ ರೂಟ್ ಆಫ್ 1 - x² ಬರುತ್ತೆ. ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ನಮಗೆ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅಲ್ವಾ ಕೊಸ್ ಆಯ್ತು ಸೀಕೆಂಟ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಬರುತ್ತೆ 1/x ಇಂಟು ರೂಟ್ ಆಫ್ x² -1 ಓಕೆ x² -1 ಬರುತ್ತೆ. ಅರ್ಥ ಆಯ್ತಿದೆ ಅನ್ಕೊಂಡಿದ್ದೆ ಓಕೆ. ಇದೆಲ್ಲರಿಗೂ ಈ ತರ ಡಿಫ್ರೆನ್ಸಿಯೇಷನ್. ನೆಕ್ಸ್ಟ್ ನೋಡಿ ಇದಾಯ್ತಾ? ನೆಕ್ಸ್ಟ್ ಸಮ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇದೆ ಓಕೆ. ಮಾಮೂಲಿ ಜನರಲ್ ಫಾರ್ಮುಲಾ cos² θ ಪ್ಲಸ್
ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಇವೆಲ್ಲ ಗೊತ್ತಿರ್ಬೇಕು. ಓಕೆ, ನೆಕ್ಸ್ಟ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ನೆಕ್ಸ್ಟ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ. ನೆಕ್ಸ್ಟ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಬೈ ಸೈನ್ ಥೀಟಾ. secant theta is equal to 1 by cos theta. Cosecant theta is equal to 1 by sin theta. Okay, ಇವೆಲ್ಲ ಗೊತ್ತಿರಬೇಕು ರಿವರ್ಸ್. ಓಕೆ, ಈ ಫಾರ್ಮುಲಾಸ್. ನೆಕ್ಸ್ಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು secant ಸ್ಕ್ವೇರ್ ಥೀಟಾ. ಅಕಸ್ಮಾತ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು secant ಸ್ಕ್ವೇರ್ ಥೀಟಾ ಮೈನಸ್ 1 ಇವೆಲ್ಲ ಗೊತ್ತಿರಬೇಕು. ಅರ್ಥ ಆಯ್ತಾ? sin 2 ಥೀಟಾ ಇಸ್ ಈಕ್ವಲ್ ಟು 2 sin ಥೀಟಾ ಇಂಟು ಕಾಸ್ ಥೀಟಾ. ನೆಕ್ಸ್ಟ್ ಕಾಸ್, ಓಕೆ, 2 ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1, 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1, ಅಥವಾ ಇನ್ನೊಂದು 1 ಮೈನಸ್ 2 sin ಸ್ಕ್ವೇರ್ ಥೀಟಾ. ಐ ಥಿಂಕ್ ಇದ್ರ ಓಕೆ, 2 ಕಾಸ್ ಸ್ಕ್ವೇರ್ ಥೀಟಾ. ಓಕೆ, ಇದೊಂದು ಫಾರ್ಮುಲಾ, ಕಾಸ್ ಸ್ಕ್ವೇರ್ 2 ಥೀಟಾ, ಕಾಸ್ 2 ಥೀಟಾ, ಕಾಸ್ 2 ಥೀಟಾ. ಓಕೆ, ಇವೆಲ್ಲ ಬೇಸಿಕ್ ಫಾರ್ಮುಲಾಸ್, ಇವೆಲ್ಲ ಗೊತ್ತಿರ್ಬೇಕು. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ನೋಡೋಣ. ಡಿಫ್ರೆನ್ಸಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 5 ಯಾವ ತರ ಮಾಡ್ತೀವಿ ನೋಡಿ. ಫಾರ್ಮುಲಾ ಬರ್ಕೊಳ್ಳಿ ಫಸ್ಟ್. ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ನಿಮ್ ಫಸ್ಟ್ ಬೇಸಿಕ್ ಗೊತ್ತಲ್ಲಿ ಫಾರ್ಮುಲಾ ಬರ್ಕೊಳ್ಳಿ. ಓಕೆ, ಎನ್ ಜಾಗದಲ್ಲಿ 5 ಇದೆ, 5 ಬರ್ಕೊಳ್ಳಿ. ಎಕ್ಸ್ ಟು ದಿ ಪವರ್ ಆಫ್ 5 ಮೈನಸ್ 1. ಓಕೆ, 5 ಇಂಟು ಎಕ್ಸ್ ಟು ದಿ ಪವರ್ ಆಫ್ 5 ಆಗಿ 1 ಹೋದ್ರೆ 4. ಓಕೆ, 5 ಎಕ್ಸ್ ಟು ದಿ ಪವರ್. ಇದೇ ತರ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 5 ಇಂಟು ಡಿ ಎಕ್ಸ್. ಫಾರ್ಮುಲಾ ಗೊತ್ತಲ್ಲ ನಿಮಗೆ. ಫಾರ್ಮುಲಾ ಏನು? ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1. ನೋಡಿ, ಎನ್ ಇಸ್ ಈಕ್ವಲ್ ಟು 5 ಇದೆ ಇಲ್ಲಿ. ಎಕ್ಸ್ ಟು ದಿ ಪವರ್ ಆಫ್ 5 ಪ್ಲಸ್ 1 ಡಿವೈಡ್ ಬೈ 5 ಪ್ಲಸ್ 1 ಇಸ್ ಈಕ್ವಲ್ ಏನಾಗುತ್ತೆ? 6 ಪ್ಲಸ್ 6 ಪ್ಲಸ್ 3. ಅರ್ಥ ಆಯ್ತಾ? ಈ ತರ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕು ಮೈಂಡ್ ಅಲ್ಲಿ. ಸಿಂಪಲ್ ಆಗಿ ಮಾಡ್ಬೋದು. ಓಕೆ, ಅರ್ಥ ಆಯ್ತಾ? ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಎಲ್ಲ ನೋಡಿ. ನೆಕ್ಸ್ಟ್ 1 ಬೈ ಎಕ್ಸ್ ಇಂಟಿಗ್ರೇಷನ್ ಏನ್ ಬರುತ್ತೆ ನಿಮಗೆ? ಲ್ಯಾನ್ ಎಕ್ಸ್ ಬರುತ್ತೆ, ಪ್ಲಸ್ ಸಿ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನ ಬೇರೆ ಬೇರೆ ತರ ಫಾರ್ಮ್ ನೀವು ಡಿರೈವ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ 1 ಬೈ ಎಕ್ಸ್ ಟು ದಿ ಪವರ್ ಆಫ್. ಓಕೆ, ತಿಳಿಸ್ತೀನಿ. ಓಕೆ, ನೋಡಿ ಯಾವ ತರ. ಓಕೆ, ಇಂಟಿಗ್ರೇಷನ್ ಮರಿಬಾರ್ದು. ಓಕೆ, ಡಿ ಬೈ ಡಿ ಎಕ್ಸ್ ಆಫ್, ಓಕೆ, ಕಾಸ್ 2x ಪ್ಲಸ್ 5 ಅಂತ ಕೊಟ್ಟಿರ್ತಾರೆ. ಡಿಫ್ರೆನ್ಸಿಯೇಷನ್ ಮಾಡಬೇಕು ಫಸ್ಟ್. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಏನ್ ಬರ್ತೀನಿ ಫಸ್ಟ್ ಬರ್ಕೊಳ್ಳಿ. ಮೈನಸ್ ಸೈನ್ ಎಕ್ಸ್ ಜಾಗದಲ್ಲಿ 2x ಪ್ಲಸ್ 5. ನೆಕ್ಸ್ಟ್ ಇದಾದ್ಮೇಲೆ ಡಿಫ್ರೆನ್ಸಿಯೇಷನ್ ಕಾಸ್ ಆದ್ಮೇಲೆ ನೆಕ್ಸ್ಟ್ ಎಕ್ಸ್ ಗೆ ಮಾಡ್ಬೇಕು. ಡಿಫ್ರೆನ್ಸಿಯೇಷನ್ ಆಫ್ 2x ಏನ್ ಬರುತ್ತೆ ನಮಗೆ? 2x ಕಾನ್ಸ್ಟೆಂಟ್ ಹಂಗೆ ಬರ್ಕೋಬೇಕು. ಎಕ್ಸ್ ಗೂ ಏನು ವ್ಯಾಲ್ಯೂ 1. ಓಕೆ, ಮೈನಸ್ 2 ಸೈನ್ 2x ಪ್ಲಸ್ 5 ಈ ತರ ಬರ್ಕೋಬೇಕು. ಓಕೆ, ಅರ್ಥ ಆಯ್ತು? ಇದನ್ನ ಇಂಟಿಗ್ರೇಷನ್ ಮಾಡಿ. ಕಾಸ್ 2x ಪ್ಲಸ್ 5 ಇಂಟು ಡಿ ಎಕ್ಸ್ ಏನ್ ಬರುತ್ತೆ ನಮಗೆ? 1/2 ಸೈನ್ 2x ಪ್ಲಸ್ 5 ಈ ತರ ಬರ್ಕೊಂಡು ಮೈಂಡ್ ಅಲ್ಲಿ ನೋಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅಲ್ಲಿರೋ ಪಕ್ಕದಲ್ಲಿ 1 2 ಇರೋದು ಕೆಳಗಡೆ ಬರ್ಬೇಕಷ್ಟೇ. ಈ ತರ ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್. ಸೈನ್ ಸ್ಕ್ವೇರ್ ಎಕ್ಸ್ ಯಾವ ತರ ಮಾಡ್ತೀವಿ ನೋಡಿ. ಫಸ್ಟ್ ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಬರ್ತೀವಿ 2x ಅಂತ ಬರುತ್ತೆ. ಇದನ್ನ ಅದೇ ತರ ಎಕ್ಸ್ ಅನ್ಕೋಬೇಕು. ಎಕ್ಸ್ ಅಂದ್ರೆ 2 ಫಸ್ಟ್ ಮಾಮೂಲಿ ಬರ್ಕೊಳ್ಳಿ ಇಲ್ಲಿರೋದನ್ನ ಎಕ್ಸ್. ಓಕೆ, ಸೈನ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಏನು? ಕಾಸ್ ಎಕ್ಸ್. ಮುಗಿದೋಯ್ತು ಅಷ್ಟೇ. ಇದೇ ತರ ಮಾಡ್ಕೊಂಡು ಹೋಗೋದಕ್ಕೆ. ಸೈನ್ ಸ್ಕ್ವೇರ್ ಎಕ್ಸ್ ಗೆ ನೀವೇ ಮಾಡೋಕ್ಕಾಗಲ್ಲ. ಓಕೆ, ಆಮೇಲೆ ಸೈನ್ 2 ಥೀಟಾ ಇದು ಆಗ್ತಾ ಇದೆ. ನೆಕ್ಸ್ಟ್ ಸೈನ್ 2 ಥೀಟಾ ಬೇಡ, ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಮಾಡಬೇಕು, ಮಾಡ್ತೀರಾ. ಓಕೆ, ಈ ತರ ಕೊಟ್ಟಾಗ ನೀವು ಈಸಿಯಾಗಿ ಮಾಡ್ಬೇಕು. ಓಕೆ ಓಕೆ ಎನಿವನ್ ಯಾವ ಡೌಟ್ ಯು ಕ್ಯಾನ್ ಕಮೆಂಟ್ ಮಾಡಿ. ಓಕೆ, ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಳ್ಳಿ ಫಾರ್ಮುಲಾ. ಓಕೆ, ಬರ್ಕೊಳ್ಳಿ ನೀವು ಒಂದ್ ಕಡೆ. ಇಂಟಿಗ್ರೇಷನ್ ಡಿಫ್ರೆನ್ಸ್ ಯಾವ್ಯಾವ ಸಿಮಿಲರ್ ಇದೆ ಫಾರ್ಮುಲಾ, ಆ ಯಾವ ತರ ಬರೀಬೇಕು ನೋಡ್ತಾ ಹೋಗಿ. ಓಕೆ, 1 by 1 ನೋಡ್ತಾ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ,
tomorrow I will discuss some numerical problem on integration and differentiation. Okay, I will combine our differential equation. I will start tomorrow. Okay, I don't know. Okay, ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದು ಮಾತ್ರ ಬರಿಬೇಡಿ. ಗುಡ್ ನೈಟ್, ಥ್ಯಾಂಕ್ ಯು, ಬೈ ಬೈ, ಸಿ ಯು.